ರಕ್ಷಾ ಬಂಧನ್ ಗೈಸ್ ಇವತ್ತು ಹೆಣ್ಮಕ್ಳಿಗಂತೂ ಹೇಳ ಮಾಡಿಸಿದ ಬಿಸ್ನೆಸ್ ಗೈಸ್ ಇದು ಸ್ವಲ್ಪ ಕೆಲಸ ಐತೆ. ಕೆಲಸ ಏನಂದ್ರೆ ರಾಗಿ ಕಟ್ಕೊಂಡದ ರೊಕ್ಕ ಕೇಳಾಕತ್ತಾರ, ರೊಕ್ಕ ಇಲ್ಲ, ಒಂದು ವೀಕ್ನೆಸ್ ಹಿಡ್ಕೊಂಡ್ಬಿಡ್ತಾರ, ಹಂಗ್ ಹಿಂಗ್ 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 ಅಂತ ಕಾಡ್ಸೋದು. ರಕ್ಷಾ ಬಂಧನ್ ಬಂದ್ಕೊಂಡು ಅಣ್ಣ ಅನ್ನೋದು. ನಮ್ ಕಡೆ ರೊಕ್ಕ ಇಲ್ಲ ಗೈಸ್ ಸದ್ಯಕ್ಕೆ. ಕರ್ಕೊಂಡೋದ್ರೆ ಹೊರಗಡೆ ಊಟ ಕರ್ಕೊಂಡು ಹೋಗಿ ಹೊರತು ರೊಕ್ಕ ಕೊಡಲ್ಲ. ಅಂದ್ರೆ ನಿಮ್ ಕಾಲದಾಗ ರಾಖಿ ಕಟ್ಟಿದ್ರೆ ಈ ಕಡೆ ಹೊಲ ನಂದು, ಈ ಕಡೆ ನಮಗೆ ವಿಡಿಯೋ ಕಾಲ್ ಹಚ್ಚಿ ರೊಕ್ಕ ಕೊರಿಯರಿಗೆ ಕಳಿಸ್ಯಾರ ಗೈಸ್. ಕೊರಿಯರಿಗೆ ಇದು ಬಂದೈತ್ ನಮಗೆ ಮನೆಗೆ ತರ ಬಿಸ್ನೆಸ್ ಒಂದು ಸರ್ ರಾಖಿ ಕಟ್ಟಾರ ಗೈಸ್. ಮೇಡಮ್ ಅವರು ಜುಡೆ ಕರ್ಕೊಂಡ್ ಬಂದ್ರ. ಮಮ್ಮಿ ಸೆಲೆಕ್ಟ್ ಮಾಡಕತ್ತಾಗ ಇದು ತಗೊಮ್ಮಿ ಬೆಸ್ಟ್ ಐತ್ ನೋಡಿ ಈಗ. ನಮ್ಮ ಮಮ್ಮಿ ಸ್ವಲ್ಪ ನಾಚಣಾಗತ್ತಾಗ ಗೈಸ್, ಯಾಕಂದ್ರೆ ಇಷ್ಟು ಕಾಸ್ಟ್ಲಿ ಇದ್ರಾಗ ಬಂದಾರ ಜುಡೆದಾಗ. ನಮ್ಮ ಮಮ್ಮಿ ಅವರು ಏಕೆ ಬೇಸ್ ಈಗ ಬ್ಯಾಟಿಂಗ್ ಹೊಡ್ಯಾಕತ್ತಾರ. ಈಗ 3:50 ಈ ಸಲ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಪಾಪಡಿ ಮನೇಲಿಂದ ನಮ್ಮ ಮನೇಲಿಂದ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ಪಾಪಡಿ ಎಲ್ಲ ತಂದನ್ ಗೈಸ್. ಇವತ್ತು ಅಂದ್ರೆ ಸ್ವಲ್ಪ ಬೆಣ್ಣೆ ಗಿಣ್ಣೆ ಹೇಳಿದ್ದೆ, ಅವ್ರು ಪ್ಯೂರ್ ಬೆಣ್ಣೆ ಸಿಗುತ್ತೆ ಗೈಸ್. ಅವರು ಇದ್ರ ಕಡೆ ಬೇಕಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಆಗ್ತೀನಿ, ಹೋಗಿ ತಗೊಂಬನ್ನಿ. ಇನ್ನೊಂದು ಏನಂತಂದ್ರೆ ಒಡಿ ಇವತ್ತು ರಕ್ಷಾ ಬಂಧನ್ ಗೈಸ್. ಇವತ್ತು ಹೆಣ್ಮಕ್ಳಿಗಂತೂ ಹೇಳ ಮಾಡಿಸಿದ ಬಿಸ್ನೆಸ್ ಗೈಸ್ ಇದು. ಅಂದ್ರೆ ಹಂಗೆ ಹೇಳ್ಬೇಕು, ಯಾಕಂದ್ರೆ ಅದು ಹೇಳಬಾರ್ದು ಈಗ ಸದ್ಯಾಕಾದ್ರೆ ಪೂರ ಡೀಟೇಲ್. ಈಗ ಮಾಲ್ ತರೋದೈತೆ ಗೈಸ್, ಈಗ ಮಾಲ್ ತರ್ತೀವಿ. ಮಾಲ್ ತಂದ್ಮ್ಯಾಗ ಅದು ಪೂರ ಡೀಟೇಲ್ ಹೇಳ್ತೀನಿ. ಅಲ್ಲಿ ಮಟ್ಟಿಗೆ ಸ್ವಲ್ಪ ತಡ್ಕರಿ. ಟಿಫಿನ್ ಬಂದಿವಿ ಗೈಸ್, ನಿನ್ನೆ ಬಂದಿದ್ದು. ಆ ಪಾಪ್ಲಿನ ಅಲ್ಲೇ ಕರ್ಕೊಂಡ್ಬಂದು ಸೇಮ್ ವೃಂದಾವನ ಗೈಸ್. ಈಗ ಹೋಗಿ ಸ್ವಲ್ಪ ಕೆಲಸ ಐತೆ. ಕೆಲಸ ಏನಂದ್ರೆ ರಾಗಿ ಕಟ್ಕೊಂಡ ರೊಕ್ಕ ಕೇಳಾಕತ್ತಾರ, ರೊಕ್ಕ ಇಲ್ಲ. ಅದಕ್ಕೆ ಈಗ ಅದೇ ರೊಕ್ಕದಾಗ ಟಿಫಿನ್ ಹೊಡ್ಯಾಕತ್ತೀವಿ. ಫಸ್ಟ್ ಹೊಟ್ಟೆ ತುಂಬ ಕಮ್ಮಿಯಾಗ ಕೊಟ್ರ ರೊಕ್ಕ ಮುಂದೆ ಕೊಟ್ರ ಅದಕ್ಕೆ ಗೈಸ್ ಈಗ ತಿಂದು ಹೋಮ್ ಅಲ್ಲ ರೊಕ್ಕ ಕಟ್ಟಿದಾಗ ರಾಗಿ ಕಟ್ಟಿ ಅಷ್ಟೇ ಅಷ್ಟೇ ಅಷ್ಟೇ. ಮನೆಗೆ ಬಂದಿವಿ ಗೈಸ್. ಈಗ ಎಲ್ಲಿಗೆ ಬಿಟ್ಟಿದ್ನ ಗೈಸ್ ಬಿಸ್ನೆಸ್ ಅಂತ ಹೇಳಿದೆ. ಅಂದರೆ ಈ ಎಕ್ಸಾಂಪಲ್ ಫಾರ್ ಹೆಣ್ಮಕ್ಳಿಗೆ ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು ಗೈಸ್. ಯಾಕಂತಂದ್ರೆ ಒಂದ್ ದಿವಸ ಸರಿಗೆ ಅಂದ್ರೆ ಬೇಸ್ ಬೈಯೋದಿರ್ಲಿ, ಅದಿರ್ಲಿ, ಇದಿರ್ಲಿ, ಅಕ್ಕ ಇರ್ಲಿ, ತೆಂಗಿರ್ಲಿ, ಬೈಯೋದು ಬೇಸ್ ಬೈದಂಗೆ ಬೈತಾರೆ. ನೀನು ಹಂಗೆ ನೀನು ಹಿಂಗೆ ಒಂದು ಏನಾರು ಮತ್ತು ನೆಗೆಟಿವ್ ಏನಾರು ಅಂದ್ರೆ ನೆಗೆಟಿವ್ ಅಂದ್ರೆ ಏನಾರು ಒಂದು ನಮ್ಮದು ವೀಕ್ನೆಸ್ ಇಟ್ಕೊಂಡ್ಬಿಡ್ತಾರೆ. ವೀಕ್ನೆಸ್ ಇಟ್ಕೊಂಡು ಹಂಗೆ ಹಿಂಗೆ 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 ಅಂತ ಕಾಡ್ಸೋದು. ರಕ್ಷಾ ಬಂಧನ ಬಂದ್ಕೊಂಡು ಅಣ್ಣ ಅನ್ನೋದು, ತಮ್ಮ ಅನ್ನೋದು, ಅವಾಗ ಇದು ಬಂದ್ಬಿಡ್ತೈತಿ. ನಾರ್ಮಲ್ ಗೀಸ್ ಅದು ಬರ್ತದೆ ಬಿಸ್ನೆಸ್. ಅದು ಅಂದರೆ ಇವರು ಬೇಷ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬಿಡೋದು ಬೆಸ್ಟ್. ಅಂದರೆ ಇದೆ ಇರ್ಲಾರ ಫ್ರೆಂಡ್ಸ್ಗಳು ಇಲ್ಲಾರ್ದು ಇದನ್ನು ಅವತ್ತು ಮೆಸೇಜ್ ಹಾಕೋದು. ಆ್ಯಕ್ಚುಲಿ ಹ್ಯಾಪಿ ರಕ್ಷಾ ಬಂಧನ ಅಣ್ಣ ತಮ್ಮ ಅಂತ ಯಾವಾಗೂ ಇರ್ಲಾರ್ದು ಅವತ್ತು ಹಾಕಿ. ಅಂದರೆ ದುಡ್ಡು ಅಂತಂತಲ್ಲ ಸೆಕೆಂಡ್ರಿ. ಈಗ ಅವ್ರಿಗೆ ಹೆಂಗೆ ಅನಿಸ್ತೈತಿ ಒಂದೇ ಹೊಡ್ತಿಗೆ ಹಿಂಗೆ ಮೆಸೇಜ್ ಹಾಕಿದಾಗ ನಮಗೂ ಆ ಥರ ಏನು ಇಲ್ಲಾರ್ದು ಮೆಸೇಜ್ಗಳು. ಈಗ ನಮ್ಮ ಕಡೆ ರೊಕ್ಕ ಇಲ್ಲ ಗೈಸ್ ಸದ್ಯಕ್ಕೆ, ಬಿಕಾಸ್ ಆಫ್ ಎಲ್ಲ ಇನ್ವೆಸ್ಟೆಡ್ ಆನ್ ಬಿಸ್ನೆಸ್. ಸೊ ಅಂದ್ರೆ ಆದ್ರೆ ಇವತ್ತು ನೋಡ್ಬೇಕು ಗೈಸ್. ಈಗ ನಮ್ಮ ತೆಂಗಿನ ಕಟ್ತಾಳೆ, ಯಾಕೆ ನಾಳೆ ನಾಡ್ದು ಹೋಗ್ಬೋದು. ಕರ್ಕೊಂಡೋದ್ರೆ ಹೊರಗಡೆ ಊಟ ಕರ್ಕೊಂಡು ಹೋಗಿ ಹೊರತು ರೊಕ್ಕ ಕೊಡಲ್ಲ. ರೊಕ್ಕ ಕೊಟ್ಟುಬಿಟ್ರೆ ಹಾಳಾಗಿ ಹೋಗ್ಬಿಡ್ತಾರೆ. ಹಾಳಾಗಿ ಹೋಗ್ಕರಂದ್ರೆ ಅವು ಲಿಪ್ಟಿಕ್ ತೊಗೊಂಡೆ, ಡ್ರೆಸ್ ತೊಗೊಂಡೆ, ಅವು ಇರ್ತವೆ ಎಕ್ಸೆಟ್ರಾ ಇರ್ತವೆ ಗೈಸ್. ಅದಕ್ಕೆ ನಾವು ಹೊಟ್ಟೆ ತುಂಬಿಸೋದು ನಮ್ಮ ಕೆಲಸ. ಹೊಟ್ಟೆ ತುಂಬಿಸುವ ನಮ್ಮದು ಸ್ವಲ್ಪ ಈಗ ಎಡಿಟ್ ಐತಿ ಮಾಡ್ಬೇಕು. ಮತ್ತೀಗ ನಮ್ಮ ತಂಗಿ ಫ್ರೆಂಡ್ಸ್ ಅವರು ಸ್ವಲ್ಪ ಆನ್ಲೈನಾಗ ಅಂದ್ರೆ ಅಲ್ಲೇ ಕಟ್ಟಿಬಿಡು ಅಂತ ಅನ್ನೋದು ಇರ್ತವೆ ಗೈಸ್. ಆದ್ರೆ ನಮಗೆ ರೊಕ್ಕ ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಗೈಸ್. ರೊಕ್ಕ ಕೊಡ್ಬೇಕು ಹೆಂಗೆ ಒಂದು ಮಾಡಿ, ಮತ್ತು ಸಾಲ ಸೀಲ ಮಾಡಿ ಕೊಡಲ್ಲ. ನಮ್ಮ ದುಡ್ಡು ನಮಗೆ ಕೊಡೋದು. ಈಗ ನಾವು ಸ್ವಲ್ಪ ಪ್ರಮೋಷನ್ಸು ಕಮ್ಮಿ ಮಾಡಿವಿ ಗೈಸ್. ಹೋಗಿ ಈಗ ಅದೆಲ್ಲ ಕಮ್ಮಿ ಆಗ್ಬಿಟ್ಟೈತಿ. ಅದಕ್ಕೆ ಲೆಟ್ಸಿ ಗೈಸ್ ಹೋಗುವ. ಹ್ಯಾಪಿ ರಕ್ಷಾ ಬಂಧನ ನಾವು ಹೇಳ್ಬಾರ್ದು, ಅವ್ರು ಹೇಳ್ತಾರೆ. ಯಾರು ಹೇಳ್ತಾರೆ ಇಲ್ಲಿಂದ ಥ್ಯಾಂಕ್ ಯು ಹೇಳ್ಕಂತ ಸದ್ಯಕ್ಕೆ ರೊಕ್ಕ ಕೇಳಬೇಡ್ರಿ ಅಂತ ಅನ್ಕಂತ ಹೇಳ್ತೀನಿ. ನೋಡಮ್ಮ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಏನು ಮಾಡಿಸ್ತೀನಿ ಇವತ್ತು ನೋಡಮ್ಮ. ನನಗೂ ಐಡಿಯಾಸ್ ಇಲ್ಲ. ನೋಡಮ್ಮ ಲೆಟ್ಸ್ಗೆ ಕಟ್ಟಿ ಏನ ನೀನು ರಾಖಿ ಯಾರ್ದು ರೊಕ್ಕ ಗೀಕ ದೇಪಿಲ್ಲ. ಅಂದ್ರೆ ನಿಮ್ಮ ಕಾಲದಾಗ ರಾಖಿ ಕಟ್ಟಿದ್ರೆ ಈ ಕಡೆ ಹೊಲ ನಂದು, ಈ ಕಡೆ ಹೊಲ ಅವ ಹಂಗ. ಈಗೆಲ್ಲ ಕಾಸಿಗೆ ಬಂದಿತ್ತು ಮಳೆ ಹನ್ನೊತ್ತು ಹೊಡೆಗದ ಗೈಸ್. ಅದ್ರಾಗ ನಮಗೆ ವಿಡಿಯೋ ಕಾಲ್ ಹಚ್ಚಿ ರೊಕ್ಕ ದೇಪಾಕದ. ರೊಕ್ಕ ಅಂದ್ರೆ ವಿಡಿಯೋ ಕಾಲ್ ಮಾಡಿ ರೊಕ್ಕ ದೇಪಾಕತ್ತಿರೋದು ಅನ್ನಾವತ್ತ ಗೈಸ್. ಗೈಸ್ ರೀಸೆಂಟ್ ಮದುವೆ ಆಗಿರೋದು, ಅದೇ ರೀಸೆಂಟ್ ಮದುವೆ ಆಗಿರೋದು ನಮ್ಮ ಅಕ್ಕ. ಬಿಡಲೇ ಕತ್ತಿ ಹಿಂಗಡ. ರೀಸೆಂಟ್ ಮಾಡಾಕತ್ತಿಲ್ಲ ನಾನು ಬೇಕಾದ್ರೆ ಇಲ್ಲೋಡ. ಇವರು ಬಾದಾಮಿಯಲ್ಲಿ ಇರ್ತಾರೆ, ಇವರು ಬೆಂಗಳೂರಲ್ಲಿ ಇರ್ತಾರೆ. ರೊಕ್ಕ ದೇಪಕ್ಕ ಈಗ ಕಾಲ್ ಮಾಡ್ಯಾರ. ನಾನು ಯಾವುದೋ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಅದು ಕಟ್ಟಿದ್ರೆ ನಾವು ಕೊಡೋಕೇನು ಗೈಸ್ ಕೊಡಮ್ಮ.
ಇದು ನೋಡಿದ್ರೆ ಆರಾಮ್ ಮಕ್ಕಂಡೈತೆ ಕೂಸು ನನ್ನ ಮ್ಯಾಗ ಚಿಂತೆ ಇಲ್ಲಾರ್ದಕ್ಕೆ. ಇವ್ರು ನೋಡಿದ್ರೆ ರೊಕ್ಕ ದೇಪಕ್ಕೆ ಅಲ್ಲಿಂದನೇ ಆಫ್ಲೈನ್ ಒಳಗೆ ಕಟ್ತಾರಂತೆ, ಅಲ್ಲ ಆನ್ಲೈನಾಗೆ ಕಟ್ತಾರಂತೆ, ನಾವು ಆನ್ಲೈನಾಗ ರೊಕ್ಕ ಹಾಕ್ಬೇಕಂತ. ಈ ಥರ ಇದ್ಗೆ ಅದಕ್ಕೆ ಸ್ವಲ್ಪ ಆಮ್ಯಾಗೆ ಇದು ಮಾಡುವ. ಈಗ ರಾಖಿ ಕಟ್ಕೊಳೋ ಟೈಮ್ ಗೈಸ್, ಈಗ ಅವಾಗ ಸಾಯಂಕಾಲ ಆಯಿತು, ಶಾಪಿಗೆ ಹೋಗಿ ಅವಾಗೆ ಬಂದಿನಿ ಗೈಸ್ ಸ್ವಲ್ಪ ಹಾಕಿ. ಈಗ ರಾಖಿ ಕಟ್ಕೋಬೇಕು ಗೈಸ್. ಈಗ ರಾಖಿ ಕಟ್ತಾರೆ ಗೈಸ್. ಕಟ್ಟೀಗ ನಮ್ಮ ಅಕ್ಕವ್ರು ಅವಾಗ ಇನ್ನು ಮಧ್ಯಾಹ್ನ ಹೋದವ್ರು ಇನ್ನವರೆಗೂ ವೀಡಿಯೋ ಕಾಲ್ದಾಗ ಹಂಗೆ ಅದಾರ. ಇನ್ನು ವೀಡಿಯೋ ಕಾಲ್ದಾಗ ಇನ್ನು ರೊಕ್ಕ ದೇಪದಂತೂ ಬಿಡವಲ್ ಗೈಸ್. ಇನ್ನು ರೊಕ್ಕ ದೇಪದ ಗೈಸ್ ಮೇನ್ ಇವರೇ ಗೈಸ್, ಅಂದ್ರೆ ಇವ್ರದ್ದು ಇಲ್ಲ ಐತೆ ಗೈಸ್. ಇಲ್ಲೇ ರಾಖಿ ಯಾರ ಅಕ್ಕ ನಿಂದು ಇದ್ರಾಗ ತಡಿ, ಇದ್ರಾಗ ಯಾರು ನಿಂದು ಇದೇನ ಅಂದ್ರೆ ಗೈಸ್. ಇನ್ನೊಂದೇನಂದ್ರೆ ರೊಕ್ಕ ಇದು ಮಾಡಕ ಕೊರಿಯರಿಗೆ ಕಳಿಸ್ಯಾರ ಗೈಸ್. ಕೊರಿಯರಿಗೆ ಇದು ಬಂದೈತೆ ನಮಗೆ ಮನೆಗೆ ಬಂದೈತೆ. ಅಂದ್ರೆ ರೊಕ್ಕ ಅಂದ್ಬಿಟ್ರೆ ಅಂದ್ರೆ ಈ ತರ ಇರ್ತಾರ ಅನ್ನೋದು ನಾನು ನಿಜ ಅನ್ಕೊಂಡಿದ್ದಿಲ್ಲ. ಅಂದ್ರೆ ಈ ತರ ಬಿಸ್ನೆಸ್ ಒಂದು ಎಸಿ ಕಟ್ಸೋಣವಾ. ಲೆಟ್ಸ್ ಗೋ, ಲೆಟ್ಸ್ ಸಿ, ಲೆಟ್ ಈಗ ಐ ಥಿಂಕ್ ಆಗಿದ್ದು ಗೈಸ್. ರಾಖಿ ಕಟ್ಟಾರ ಗೈಸ್. ಒಂದು ನಮ್ಮ ಅಕ್ಕ ಆನ್ಲೈನ್ ಮುಖಾಂತರ ಕಳಿಸ್ಯಾರ, ಒಂದು ನಮ್ಮ ತಂಗಿ ಕಳಿಸ್ಯಾರ. ಈಗ ಸೀದಾ ಇವತ್ತಿನ ಪ್ಲ್ಯಾನ್ಸ್ ಏನಂತಂದರೆ, ಈಗ ಆಲ್ಮೋಸ್ಟ್ ಆಲ್ ಟೈಮು ಇಲ್ಲ ಗೈಸ್. ಈಗ ಸೀದಾ ಡಿಮಾರ್ಟ್ ಅಂತೆ ಅಂದ್ರೆ ಹೋಗಿಲ್ಲ ನಮ್ಮ ತಂಗಿನ ಮಮ್ಮಿ, ಆಲ್ಮೋಸ್ಟ್ ಅಲ್ಲಿ ಹೋಗಿಲ್ಲ. ಯಾವಾಗ ಆಗೈತೆ ಡಿಮಾರ್ಟಿಗೆ ಹೋಗಿಲ್ಲ. ಡಿಮಾರ್ಟಿಗೆ ಹೋಗಿ ಅವ್ರು ಏನೇನು ತೊಗೊತಾರೆ ಎಲ್ಲ ಅಮೌಂಟು ಬೈಯಂದು ನೋಡಮ್ಮ ಎಷ್ಟು ಸ್ವಂಕನ ಬಳಸ್ತಾನಂತ ಅದಾದಮೇಲೆ ತಿನ್ನಕ್ಕೆ ಕರ್ಕೊಂಡು ಹೋಗಿ ಗೈಸ್. ತಿನ್ನಕ್ಕೆ ಅಲ್ಲಿ ಹೋಗುವ. ಈಗ ನೋಡಿದ್ರೆ ನನ್ನ ಪ್ರಕಾರ ಯಾವುದೋ ಒಂದು ವಿಲನ್ ಅಂದರೆ ಈ ಗೆಟಪ್ ನಿಮಗೆ ಹೆಂಗೆ ಅನಿಸ್ತೈತೆ ಅನ್ನೋದು ಕಮೆಂಟ್ ಹಾಕ್ರಿ ಗೈಸ್. ಅಂದರೆ ಈ ಕುಂಕುಮ ಹಿಂಗೆ ಉದ್ದ ಹಚ್ಚಿದಕ್ಕೆ ಏನು ವಿಲನ್ನ ಏನು ಫುಲ್ ಇದೆ ಸ್ವಲ್ಪ ಕಮೆಂಟ್ ಹಾಕ್ರಿ. ಹೆಸಿಲ್ಲ ಇಟ್ಸ್ಕೆ ಗೈಸ್. ಈಗ ಹೋಗುವ ಮೇಡಮ್ ಸಲ ಮಾಡಿರಿ ತೇರಿಕೆ ಗೈಸ್. ಈಗ ಹೋಗಮ್ಮ ಗೈಸ್. ಈಗ ಹೋಗಿ ಪ್ಲ್ಯಾನ್ ಚೇಂಜ್ ಆಯ್ತು ಗೈಸ್. ಈಗ ನಮ್ಮ ಮೇಡಮ್ ಅವರು ಜುಡೆ ಕರ್ಕೊಂಡ್ಬಂದ್ರೆ ಗೈಸ್. ಯಾಕಂದರೆ ವಿಶಾಲ್ ಮಾರ್ಟಿಗೆ ನೈಟ್ ಆಗೈತಿ ಹೋಗೋದು, ಅಲ್ಲ ಡಿ ಮಾರ್ಟಿಗೆ ಹೋಗೋದು ಬೇಡ ಅಂತಂದ್ರೆ ಈಗ ಜುಡೆ ಬಂದು ಏನೋ ಆಫರ್ಸ್ ಐತೆ ಗೈಸ್. ಈಗ ಆಫರ್ ಐತೆ ನೋಡೋಣ. ಲೆಟ್ಸ್ ಸಿ. ಮಮ್ಮಿ ಸೆಲೆಕ್ಟ್ ಮಾಡಕತ್ತಾಳ ನಮ್ಮ ಮಮ್ಮಿ ನೋಡಕತ್ತಾಳ. ನಮ್ಮ ಮಮ್ಮಿ ಇದು ನೋಡಿಲ್ಲ ಅಂದ್ರೆ ನಮ್ಮ ಮಮ್ಮಿ ಏನು ನೋಡ್ತಾಳೆ ಅದರ ದುಡ್ಡು ನಾ ಕೊಡ್ತೀನಿ. ಇಕ್ಕಿಂದ ಸಂಬಂಧ ಇಲ್ಲ ಗೈಸ್ ನನಗೆ. ಇಕ್ಕಿನ ನಂತರ ನನಗೆ ಕೇಳಕ್ಕೆ ಹೋಗ್ಬಾರ್ದು. ಅದು ನಾನು ಬರೀ ಫುಡ್ಡಿಂದ ಅಷ್ಟೇ ಹೇಳಿರೋದು. ಅಕ್ಕಿ ಅನ್ಬಾರ್ದು ಅಂತ. ಅಲ್ಲಿ ಸಾಗರನ ಹಚ್ಚಿದ್ದ ಜಲ್ದಿ ಹೋಗ್ಬೇಕು ಅದಕ್ಕೆ ಜಲ್ದಿ. ಗೈಸ್ ಈಗ ಸೆಲೆಕ್ಟ್ ಮಾಡುವ ಜಲ್ದಿ ತೊಗೊಮ್ಮಿ. ಈಗ ತೊಗೊಮ್ಮಿ, ಇದು ಬೆಸ್ಟ್ ಐತೆ ನೋಡಮ್ಮಿ. ಈಗ ಬಿಡ ಅನ್ನಕ್ಕ ಮಾಡ್ರನ್ನ ಆಗ್ಬೇಕು. ಈ ವಯಸ್ಸಿನಾಗ ಆಗ್ಲಿಲ್ಲ ಅಂದ್ರೆ ಯಾವಾಗ ಆಗ್ತೀನಿ ನೀನು? ಅದು ಬ್ಲ್ಯಾಕ್ ಹಾಕೊಂಡ್ ಹೋಗ್ರಿ, ಚೆನ್ನಾಗೇ ಐತಿ. ಗೈಸ್ ಈಗ ನೋಡಮ್ಮಿ ಯಾರು ಸೆಲೆಕ್ಟ್ ಮಾಡ್ತಾರೆ. ಇವು ಎರಡು ತೊಗೊಂಡೋಮ್ಮಿ, ಇವು ಎರಡು ತೊಗೊಂಡೋಗಿ ಯಾಕೆ ಬಂದ್ಬಿಡ. ಕತ್ತಿ ಇದೊಂದು ಕೊಡು, ಇದೊಂದು ನಮ್ಮ ಮಮ್ಮಿ ಸ್ವಲ್ಪ ನಾಚಾಣಾಗತ್ತ ಗೈಸ್. ಯಾಕಂದ್ರೆ ಇಷ್ಟು ಕಾಸ್ಟ್ಲಿ ಇದ್ರಾಗ ಬಂದಾರ ದುಡ್ಡೋದಾಗ ಹಾಕ್ಯಂಬರೋದು ಸ್ವಲ್ಪ ಕಾಸ್ಟ್ಲಿ. ಅದಕ್ಕೆ ನೋಡೋ ಒಂದು ವಿಷ್ಣು ಪಾನಿಪುರಿ ಬಂದಿದೆ ಗೈಸ್. ಈಗ ನಮ್ಮ ಮಮ್ಮಿಯವರು ಏಕೆ ಬೇಸ್ ಈಗ ಬ್ಯಾಟಿಂಗ್ ಹೊಡ್ಯಾಕತ್ತಾರ. ಸ್ವಲ್ಪ ಲೇಟ್ ಆಯ್ತು ಗೈಸ್. ಈಗ ನಾವು ತಿನ್ನಮ್ಮ ಅಂದರೆ ಲೇಟ್ ಆಗೈತಿ. ಈಗ ಅವಾಗೆ ಈಗ ಹೋಗ್ಬೇಕು. ಎಸ್ ಜಲ್ದಿ ತಿನ್ರಿ, ಜಲ್ದಿ ತಿಂದು ಹೋಗುವ. ಲೆಟ್ಸ್ ಗೈಸ್. ಈಗ ಫೈನಲಿ ಮನೆಗೆ ಬಂದ್ವಿ ಗೈಸ್. ಈಗ ಮನೆಗೆ ಬಂದು ಇನ್ನೊಂದು ಗಿಫ್ಟ್ ಇದೆ ಗೈಸ್. ಅಂದರೆ ಮೊನ್ನೆ ಅಂದ್ರೆ ಒಂದು ವರ್ಷ ಆತ ಗೊತ್ತಿಲ್ಲ ಗೈಸ್. ಅಂದರೆ ನಮ್ಮ ಸಾಗರ ಅಣ್ಣರು ಇದಾರಲ್ಲ ಅವ್ರ ಅಕ್ಕ, ಅಂದ್ರೆ ನಮಗೆ ಅಕ್ಕರ ಅಂತಂದು ಇವತ್ತು ಗೊತ್ತಾಗಿರೋದು. ಅದಕ್ಕೆ ಈಗ ಹೋಗಿ ರಾಖಿ ಅಲ್ಲಿನೂ ಕಟ್ಸ್ಕೊಂಬರಮ್ಮ ಗೈಸ್ ಮನೆಗೆ. ಕರೆದಿದ್ರು ಮಧ್ಯಾಹ್ನ ಕರೆದಿದ್ರು ಗೈಸ್, ನನಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈಗ ಹೋಗಿ ಪಟ್ಟು ಹೋಗಮ್ಮ ಗೈಸ್. ಲೇಟ್ ಆಗೈತೆ ಅವಾಗೆ. ಲೆಟ್ಸಿ ಗೆಟ್ ಜಲ್ದಿ ಹೋಗಮ್ಮ, ಜಲ್ದಿ ಬರೋಣ. ಲೆಟ್ಸಿ
ರಾಗಿ ಕಟ್ಟಿ ಅಲ್ಲ ಈಗ ಬಂದ್ವಿ ಗೈಸ್, ಈಗ ಪಟ್ ಹೋಗ್ಬೇಕು ಗೈಸ್, ಈಗ ಟೈಮ್ ಇಲ್ಲ. ಅಕ್ಕ ಕಟ್ಟರ್ ಗೈಸ್ ಈಗ 3 ಆಗ್ಯಾವ ಇವತ್ತು. ಈ ಸಲ ಕೋಸಲ್ಲಿ ಒಂದೇ ಇರ್ತಿತ್ತು, ಈ ಸಲ 3 ಆಗ್ಯಾವ. ಗೈಸ್ ಈಗ ಹೋಗುವ ಪಟ್ ಶಾಪಿಗೆ ಹೋಗುವ. ಅವಾಗ ಲೇಟ್ ಆಗೈತೆ ಪಾಪ ವರ್ಕರ್, ಇಷ್ಟೊತ್ತಿಗೆಲ್ಲ ಹೋಗ್ಬೇಕಾಯ್ತು. ಹೋಗಿ ಬಂದ ಮ್ಯಾಗ ಊಟ ಮಾಡಮ್ಮ. ನಮ್ಮ ಕೂಸು ಇಲ್ಲೇ ಐತಿ. ಲೆಟ್ಸ್ ಗೋ ಗೈಸ್, ಲೇಟ್ ಆಗೈತೆ, ಪಟ್ ಹೋಗೋಣ. ಥ್ಯಾಂಕ್ ಯು ಗೈಸ್. ಫೈನಲಿ ಮನೆ ಬಂದು ಊಟ ಗೇಟ್ ಆಯ್ತು ಗೈಸ್. ಈಗ ಹೋಗಿ ಮುಕ್ಕೊಳೋದು ಒಂದು ಬಾಕಿ ಐತೆ ಗೈಸ್. ಇವತ್ತಿನ ಡೇ ಇಸ್ ವೆಲ್ ಆ್ಯಂಡ್ ಗುಡ್ ಗೈಸ್. ನೀವು ಊಟ ಮಾಡ್ರಿ ಅಂತ ಹೇಳ್ಕೊಂಡು ನಿಮ್ಮದು ಚಲೋ ಇವತ್ತು ಹಬ್ಬ ಚಲೋ ಆಗೈತೆ ಅಂದ್ಕೊಂಡು ಅಣ್ಣ ತಮ್ಮ ತಂಗಿರೆ ಒಟ್ಟು ಬಿಸ್ನೆಸ್ ಮಾಡಿದವ್ರು ಅಂತವ್ರು ನನಗೆ ಕಮೆಂಟಾಗಿ ಎಷ್ಟು ಅಂದರೆ ಎಸ್ ಬಿಸ್ನೆಸ್ ಅಂತ ಎಸ್ ಓಕೆ ಎಸ್ ಗೈಸ್ ನೀವು ಊಟ ಮಾಡ್ರಿ ಅಂತ ಹೇಳ್ಕೊಂಡು ನಾವು ಊಟ ಮಾಡಿ ಗೈಸ್. ಈಗ ಹೋಗಿ ಸೀದಾ ಮುಕ್ಕೊಂಡು ಟೇಕ್ ಕೇರ್, ಗುಡ್ ನೈಟ್ ಸ್ವೀಟ್ ಮೈಂಡ್.